ಸಂಸದ ಪ್ರತಾಪ್ ಸಿಂಹಗೆ ಟಿಕೆಟ್ ಮಿಸ್ ಆಗುವ ಸಾಧ್ಯತೆ ಇದೆ. ಸಂಸದ ಪ್ರತಾಪ್ ಸಿಂಹ ಪರ ನಿಂತಿದೆ ಒಕ್ಕಲಿಗ ಸಂಘ. ಸಂಸದ ಪ್ರತಾಪ್ ಸಿಂಹರಿಗೆ ಟಿಕೆಟ್ ಮಿಸ್ ಆಗುವ ಸಾಧ್ಯತೆ ಇದೆ. ಸಂಸದ ಪ್ರತಾಪ್ ಸಿಂಹರ ಪರ ಒಕ್ಕಲಿಗ ಸಂಘ ನಿಂತಿದೆ. ಈಗ ನೇರವಾಗಿ ಸಂಸದರನ್ನ ತೆಗೆಯುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆಯನ್ನ ಕೇಳ್ತಾ ಇದೆ ಒಕ್ಕಲಿಗ ಸಂಘ. ಬಿಜೆಪಿ ಒಕ್ಕಲಿಗ ಸಮುದಾಯದ ತಾಳ್ಮೆಯನ್ನ ಕೆಣಕ್ತಾ ಇದೆ. ಯದುವೀರರನ್ನ ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡಿ ಲೋಕಸಭೆ ಟಿಕೆಟ್ ಅನ್ನ ಪ್ರತಾಪ್ ಸಿಂಹರಿಗೆ ಕೊಡಿ ಅನ್ನೋ ಬೇಡಿಕೆಯನ್ನ ಒಕ್ಕಲಿಗ ಸಂಘ ಇಡ್ತಾ ಇದೆ. ಈಗ ಒಬ್ಬ ಒಕ್ಕಲಿಗ ಸಂಸದ ಇರುವಂಥ ಜಾಗನೂ ಕೂಡ ನೀವು ಕಸ್ಕೊಂಡು ಆ ಸ್ಥಾನವನ್ನು ಇನ್ನೊಬ್ಬರು ಕೊಡ್ತೀವಿ ಅಂತ ಹೋದಾಗ ಇದು ನೇರವಾಗಿ ಒಕ್ಕಲಿಗ ಸಮುದಾಯನ ತಾಳ್ಮೆಯನ್ನು ಕೆಣಕುವಂಥ ಕೆಲಸವನ್ನು ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ. ಇವತ್ತು ಭಾರತೀಯ ಜನತಾ ಪಕ್ಷ ಜೊತೆ JDS ಮೈತ್ರಿ ಆಗಿದೆ. JDSಗೆ ಅತಿ ಹೆಚ್ಚು ಬ್ಯಾಕ್ ಬೋನ್ ವೋಟರ್ಸ್ ಅಂತಂದರೆ ಒಕ್ಕಲಿಗ ಸಮುದಾಯ. ಒಬ್ಬ ಒಕ್ಕಲಿಗ ಸಮುದಾಯದ ಸಂಸದನ್ನ ಅವ್ರನ್ನ ಸ್ಥಾನ ಪಲ್ಲಾಟ ಮಾಡಿ ಇನ್ನೊಬ್ರಿಗೆ ಅವಕಾಶ ಮಾಡಿಕೊಡುವಂಥ ಏನು ಮನಸ್ಥಿತಿ ಇದೆ, ಇದು ಇಡೀ ಇತರ 28 ಜಿಲ್ಲೆ 28 ಕ್ಷೇತ್ರಗಳ ರಾಜ್ಯದ 28 ಕ್ಷೇತ್ರಗಳಲ್ಲಿ ಬಹುತೇಕ ಒಂದು 11ರಿಂದ 12 ಕ್ಷೇತ್ರಗಳಲ್ಲಿ ಒಕ್ಕಲಿಗರು ಒಂದು ನಿರ್ಣಾಯಕ ಮತದಾರರಿದ್ದಾರೆ. ಅಂಥ ಕ್ಷೇತ್ರಗಳಲ್ಲಿ ಕೂಡ ಇದು ಪ್ರತಿಕೂಲ ಪರಿಣಾಮವನ್ನು ಉಂಟು ಮಾಡುವಂಥ ಅವಕಾಶ ಇರೋದ್ರಿಂದ ಭಾರತೀಯ ಜನತಾ ಪಕ್ಷದ ಮುಖಂಡರು ಹಾಗೂ JDS ಪಕ್ಷದ ಮುಖಂಡರು ಒಟ್ಟಾರೆ ಮೈತ್ರಿ ಅಭ್ಯರ್ಥಿಯಾಗಿ ಅನ್ನಾಗಿ ಪ್ರತಾಪ್ ಸಿಂಹ ಅವ್ರನ್ನ ಘೋಷಿಸುವಂಥದ್ದೇ ಈಗಿರುವಂಥ ಒಂದು ಮಾತ್ರ ಗೆಲ್ಲುವಂಥ ಅವಕಾಶ ಇರುವಂಥ ಒಬ್ಬರ ವ್ಯಕ್ತಿ ಪ್ರತಾಪ್ ಸಿಂಹ ಅವರು. ಈಗ ಯದುವೀರರ ಸೇವೆಯನ್ನು ನೀವು ಅವ್ರ ಅಥವಾ ಅವರ ಸಾಮರ್ಥ್ಯವನ್ನು ನೀವು ತಾವು ಬಳಸ್ಕೋಬೇಕು ಅನ್ನೋದಾದರೆ ಈಗ ಧರ್ಮಸ್ಥಳದ ಹೆಗ್ಡೆಯವ್ರನ್ನ ನಾಮನಿರ್ದೇಶನ ಮಾಡ್ಕೊಂಡಿದ್ದೀರಿ, ಇವರು ಸುಧಾಮೂರ್ತಿಯವರ ನಾಮನಿರ್ದೇಶನ ಮಾಡ್ಕೊಂಡಿದ್ದೀರಿ. ಅಂಥ ನಾಮನಿರ್ದೇಶನಗಳಿರುವಂಥದ್ದೇ ಇಂಥವ್ರಿಗೆ. ನಾವು ಮೈಸೂರಿಗರು, ಹಳೆ ಮೈಸೂರು ಭಾಗದಲ್ಲಿ, ಮೈಸೂರಿಗರು ಮಾತ್ರ ಅಲ್ಲ, ಹಳೆ ಮೈಸೂರು ಭಾಗದವ್ರು ಯಾರೂ ರಾಜರ ಇದು ಮೈಸೂರು ರಾಜಮನೆತನದ ಕಾಂಟ್ರಿಬ್ಯೂಷನ್ನ ಮರೆಯುವಂಗೆ ಇಲ್ಲ. ಹಂಗೇನಾರ ಮರೆತರೆ ನಮ್ಮಂಥ ಮುಟ್ಟಾಳರು ಪ್ರಪಂಚದಲ್ಲಿ ಯಾರು ಇರೋದಿಲ್ಲ. ಅದು ಎಲ್ಲಿವರೆಗಿತ್ತು? ಈಗ ಜಯಚಾಮರಾಜೇಂದ್ರ ಒಡೆಯರ್ವರೆಗೂ ನಾವು ರಾಜ ಪರಂಪರೆಯಲ್ಲೇ ಇದ್ದವರು. ಜಯಚಾಮರಾಜೇಂದ್ರ ಒಡೆಯರು ಬಹುಶಃ ಮೊದಲ ಪ್ರಜಾಪ್ರಭುತ್ವ ಮತ್ತು ರಾಜತಂತ್ರ ಎರಡೂ ವ್ಯವಸ್ಥೆಯನ್ನು ಅನುಭವಿಸಿದಂಥ ಒಬ್ಬ ರಾಜ ಜಯಚಾಮರಾಜೇಂದ್ರ ಒಡೆಯರು. ಸೊ ಹಾಗಾಗಿ ನಮಗೆ ರಾಜವಂಶದ ಮೇಲೆ ಯಾವುದೇ ವಿರೋಧ ಇಲ್ಲ. ಆದರೆ ಒಬ್ಬ ರಾಜರು ಬಂದು ಕೈ ಮುಗಿದು ಮತ ಕೇಳುವಂಥ ಸನ್ನಿವೇಶ ಸೃಷ್ಟಿಯಾಗೋದು ಬೇಡ. ಅವ್ರಿಗೆ ಅಂಥ ಅವಕಾಶಗಳೇನಾರು ಇದ್ದರೆ ಅವ್ರಿಗೆ ರಾಜ್ಯಸಭೆಗೆ ಅವ್ರನ್ನ ನಾಮನಿರ್ದೇಶನ ಮಾಡ್ಕೊಳ್ಳಿ. ಯಾಕಂದ್ರೆ ನಾವು ಪ್ರತಾಪ್ ಸಿಂಹ ಅವ್ರ ವಿಚಾರದಲ್ಲಿ ಒಂದು ವಿಚಾರ ಮಾತಾಡ್ತೀನಿ, ಅಭಿವೃದ್ಧಿಗೋಸ್ಕರ ಏನಾದರೂ ಅವರು ಯಾವುದೇ ವ್ಯಕ್ತಿಗೆ ಬೇಕಾದ್ರೆ ಮಂತ್ರಿಗಳಿಗೆ ಕಾಲಿಗೆ ಬೀಳುವಂಥ ಕೆಲಸಗಳನ್ನ ಮಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.